ಲೀಡರ್ಸ್ ಗುಡ್ ಮಾರ್ನಿಂಗ್. ನನ್ನ ಹೆಸರು ವಂದನಾ. ಸೊ ನಾನು ಪ್ಲಾನ್ ಪ್ರೆಸೆಂಟೇಶನ್ ಮಾಡತ್ತಿದ್ದೀನಿ. ಸೊ ಇಲ್ಲಿ ನೋಡ್ರಿ ಲೀಡರ್ಸ್. ಸೊ ವೈ ವೇಸ್ಟೇಜ್, ವೈ ಅಂದ್ರೆ ಇದು ಯಾಕೆ ಮುಖ್ಯ, ವೈ ಅಂದ್ರೆ ಇದು ಯಾಕೆ ಮುಖ್ಯ ಅಂದ್ರೆ ಸೊ ನಮ್ ಕನಸುಗಳು ಇಲ್ಲ ಕೆಳಗವ ನೋಡ್ರಿ ಲೀಡರ್. ಅದನ್ನು ಮಾಡಲು ಕೆಲಸ ಮಾರ್ಗಗಳು. ಸೊ ಡ್ರೀಮ್ ಅಂದ್ರೆ ಕನಸುಗಳು. ನಾವು ಮಾಡೋ ಕೆಲ್ಸದಾಗ ಸೊ ನಮ್ದ ದೊಡ್ಡ ದೊಡ್ಡ ಡ್ರೀಮ್ಸ್ ಯಾವ್ದೈತೆ ಕನಸುಗಳು ಇರ್ತಾವೋ ಅವಿ ನಾವು ಮಾಡೋ ಲೈಫ್ದಾಗು ಸೊ ನಮ್ಗ ಪೂರಾ ಐತಾ ಇಲ್ಲ. ಸೊ ಅದಕ್ಕಾಗಿ ಮಾರ್ಗಗಳು ಏಸನೆ ಇರ್ತಾವಲ್ಲ, ಅದು ನಮ್ ಡ್ರೀಮ್ ನಾನು ಕನಸುಗಳು ನೆರವೇರ್ಬೇಕಂದ್ರ ನಾವು ವೇಸ್ಟೇಜ್ ಮಾಡಬಹುದು. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಇದನ್ ಕೆಳಗದನ್ನ ನಮ್ಗ ಹೌಸ್, ಲಕ್ಸರಿ ಕಾರ್, ಬ್ಯಾಂಕ್ ಬ್ಯಾಲೆನ್ಸ್, ಫಾರಿನ್ ಟೂರ್, ಸೊ ಟೈಮ್ ಫ್ರೀಡಮ್, ರಿಟೈರ್ಮೆಂಟ್ ವ್ಯಾಲ್ಯೂ. ಸೊ ಇದು ಮ್ಯಾಲ ಅದಲ್ಲ ಡ್ರೀಮ್ಸ್. ಸೊ ಕೆಳಗ್ ನಾರ್ಮಲ್ ಲೈಫ್ ಅಂದ್ರೆ ನಾರ್ಮಲ್ ಸ್ಕೂಲ್, ಸಾಮಾನ್ಯ ಶಾಲೆ, ಸೊ ಸಾಮಾನ್ಯವಾಗಿ ಹೌಸ್, ಮನಿ, ಸೊ ಸಾಮಾನ್ಯವಾಗಿ ಸೊ ಸ್ಕೂಟಿ ಒಂದು. ರಿಟೈರ್ಮೆಂಟ್ ಮ್ಯಾಲ ಬಿ ನಾವು ಇನ್ನ ಕೆಲಸ ಮಾಡ್ಬೇಕೇ ಆಯ್ತದ. ಸೊ ಇಲ್ಲಿ ನೋಡಿದ್ರೆ ನಾರ್ಮಲ್ ಸಾಮಾನ್ಯ ಲೈಫ್ ಇದಿದೆ ನಮ್ದ. ಸೊ ಸಾಮಾನ್ಯ ಲೈಫ್ ಲಿಂದು ನಮ್ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಕೋಬೇಕಂದ್ರ ವೇಸ್ಟೇಜ್ ಮಾಡ್ಬೇಕು. ಸೊ ವೈ ವೇಸ್ಟೇಜ್ ಕ್ಲಾರಿಟಿ ಏನಂದ್ರ ನಮ್ದು ಇದ್ದಿನ ಲಕ್ಸರಿ ಕನ್ಸುಗಳು ಯಾವೈತೆ ದೊಡ್ಡ ಅವನೋ ಅವು ನಾವು ಪೂರಾ ಮಾಡ್ಕೋಬೇಕಂದ್ರ ವೇಸ್ಟೇಜ್ ಮಾಡಬಹುದು. ಸೊ ಲೀಡರ್ಸ್ ಕೆಳಗ್ ನೋಡ್ರಿ ಇಲ್ಲಿ. ಸೊ ನಮ್ಗ ಏನಂದ್ರೆ ನಡೀತಾ ಇದ್ದೆ ನಾವು ಅಂದ್ರೆ 1940 ಇಲ್ಲಿ ಏನದ ಭಾರತದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಎಷ್ಟು ಖರ್ಚು ಆಯ್ತಾ ಇದ್ದಿದೆ ಆಗ ವಸ್ತುಗಳ ನಾವು ಖರೀದಿ ಮಾಡ್ದಾರ. ಇಲ್ಲಿ 1940ದಾಗ ಒಂದ್ ವರ್ಷಗ ಖರ್ಚ 10 ರೂಪಾಯಿ ಆಯ್ತಾ ಇದ್ದಿಲ್ಲ. ಸೊ ಒಟ್ಟಿ ಖರ್ಚಗಳು ತಿಂಗಳಿಂದ. ಸೊ ಇನ್ನ ಏನದಂದ್ರ 1960ದಾಗ ನಮಗ 100 ರೂಪಾಯಿ ಇದ್ರ ನಮ್ ಸಂಸಾರ ನಡೀತಾ ಇದ್ದಿದೆ ಒಂದ್ ಕುಟುಂಬಕ್ಕ. ಸೊ 1980ದಾಗ ಇಲ್ಲಿ ನೋಡ್ರಿ ಲೀಡರ್ಸ್ 1000 ರೂಪಾಯಿ ಇದ್ರೆ ನಮ್ದು ಮನೆ ಖರ್ಚ ಅಂತೂ ನಡೀತಾ ಇದ್ದಿದೆ. ಸೊ ಇದು ವರ್ಷಗಳು ಬೆಳಿತಾ ಹೋದ್ರೆ ನಮ್ ಮನೆ ಖರ್ಚ ಎಂಬುದು ಬೆಳಿತಾ ಇರ್ತಾ ಇದೆ. 2000ನ ಬರಸಕ 10,000 ನಮ್ ಮನೆ ಖರ್ಚ ಆಗಿದೆ. ಸೊ 2020 ವರ್ಷದಾಗ 1,00,000 ರೂಪಾಯಿ ಮನೆ ಖರ್ಚ ಐತೆ ಬರ್ತಾ ಇದ್ದಿದೆ. ಇಲ್ಲಿ ನೋಡ್ರಿ ಲೀಡರ್ಸ್, ಇಲ್ಲಿ ಎಂಪ್ಲಾಯ್ದಾಗ ಅಂದ್ರ ಸಕ್ರಿಯ ಆದಾಯನು ಸೊ ಆಕ್ಟಿವ್ ಇನ್ಕಮ್ ಇರ್ತಾ ಇದ್ದಿದೆ. ಮತ್ತು ಸೆಲ್ಫ್ ಎಂಪ್ಲಾಯ್ ಅಂದ್ರ ಸಣ್ಣ ಯಾವ್ದೋ ಒಂದು ಶಾಪ್ ಇಟ್ಕೊಂಡು ಮಾಡ್ತಾ ಇದ್ದೆ ಬಿಸ್ನೆಸ್. ಇದು ಒಂದು ಅಂದ್ರೆ ಸೆಲ್ಫ್ ಎಂಪ್ಲಾಯ್. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಬಿಸ್ನೆಸ್ ಮ್ಯಾನ್. ಸೊ ಇನ್ವೆಸ್ಟ್ಮೆಂಟ್, ಇಲ್ಲಿ ಬಿಸ್ನೆಸ್ ಮ್ಯಾನ್ ಏನದಂದ್ರೆ ಇಲ್ಲಿ ನೋಡ್ರಿ ಪ್ಯಾಸಿವ್ ಇನ್ಕಮ್ ಕೋಶಕ್ಕೆ ನಾವು ಕೆಲಸ ಮಾಡಿದ್ರೆ ಇಲ್ಲಿ ಸಮಯ ನಮ್ ಕೈದಾಗ ಇರ್ತದೆ. ಸೊ ಮನಿ ನಮ್ಗ ಆದಷ್ಟು ಇರ್ತದೆ ಕೈದಾಗ. ಸೊ ಸ್ಟೆಬಿಲಿಟಿ ಇರ್ತದೆ ನಮ್ಗ. ಸೊ ಟೈಮ್ ಫ್ರೀಡಮ್ ಇರ್ತದೆ ಇಲ್ಲಿ ಬಿಸ್ನೆಸ್ ದಾಗ. ಸೊ ಸೆಲ್ಫ್ ಎಂಪ್ಲಾಯ್ ಅಂದ್ರೆ ನೋಡ್ರಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಂತಲ್ಲಿ ಡೆಬಿಟ್ ಕಾರ್ಡ್. ಸೊ 5% ಪೀಪಲ್ ಅದಲ್ಲ ಇಲ್ಲಿ. ಸೊ ಜನರ ಮೇಡಮ್, ಓಕೆ ಮೇಡಮ್. ಸೊ 95% ಜನರು 5% ಸಂಪತ್ತು ಇದಿದೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ದಾಗ. ಮತ್ತೆ 5% ಪೀಪಲ್ 95% ವೆಲ್ತ್ ಇದಿದೆ. ಸೊ ಲೀಡರ್ಸ್ ಇಲ್ಲಿ ನೋಡ್ರಿ ಟೈಮ್ ಫ್ರೀಡಮ್ ಇರ್ತಾ ಇಲ್ಲ. ಮತ್ತೆ ಇಲ್ಲಿ ಕೆಳಗ್ ನೋಡ್ರಿ ಲೀಡರ್, ಎವ್ರಿ ಪರ್ಸನ್ ಆಸ್ ಎ 24 hours ಅಂದ್ರೆ ಪ್ರತಿ ವ್ಯಕ್ತಿಗ ದಿನದಲ್ಲಿ ಕೇವಲ 24 ಗಂಟೆ ಅಂದ್ರೆ 24 ಗಂಟೆಗಳು ಇರ್ತದೆ. ಸೊ ಇಲ್ಲಿ 24 ಗಂಟೆದಾಗ ನಾವು ಗಂಟೆಗೆ ಕೆಲಸ ಮಾಡಿದ್ರ ಸಮಯ, ಟೈಮ್, ಮನಿ. ಸೊ ಇಲ್ಲಿ ನೋಡ್ರಿ 8 ಗಂಟೆ ನಾವು ಟೈಮ್ ಕೊಟ್ಟು ಕಷ್ಟ ಬಿದ್ದರೆ 20,000 ಆಗ್ಲತ್ತದ. 16 ಗಂಟೆ ಕೆಲಸ ಮಾಡಿದಾರ ಸೊ 40,000 ಆಗ್ಲತ್ತದ. 32 ಅವರ್ಸ್ ನಾವು ಗಂಟೆ ಟೈಮ್ ಕೊಟ್ಟಿ ಕೆಲಸ ಮಾಡಿದಾರ ಸೊ 80,000 ಆಗ್ತದ ಇಲ್ಲಿ. ಸೊ ಪ್ರತಿ ಒಂದ್ರಾಗ ಏನದ ಅಂದ್ರ ನಾವು ಟೈಮಿಂಗ್ ಬಟ್ಟಿ ಕೆಲಸ ಮಾಡಿದ್ರೆ ಇನ್ಕಮ್ అనేది ಬೆಳಿತಾ ಇದೆ. ಹಂಗ ಕೆಲಸ ಮಾಡಿದ್ರೆ ನಾವು ಹೆಲ್ತ್ ಹಾಳಾಗಿ ಸೊ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬಹುದಾಯ್ತದ. ಸೊ ಇಲ್ಲಿ ನೋಡ್ರಿ ಲೀಡರ್ಸ್ ಕೆಳಗ ರಿಲಯನ್ಸ್ ಪ್ರೇಷದಲ್ಲ ಇಲ್ಲಿ ಏನದ ಅಂದ್ರೆ ಇಲ್ಲಿ ನೋಡ್ರಿ ವೆಲ್ತ್ ಕ್ರಿಯೇಷನ್ ಫಾರ್ಮುಲಾ. ಅನ್ಲಿಮಿಟೆಡ್ ಪರ್ಸನ್, ಅನ್ಲಿಮಿಟೆಡ್ ಟೈಮ್, ಅನ್ಲಿಮಿಟೆಡ್ ಇನ್ಕಮ್. ಅಂದ್ರ ಇಲ್ಲಿ ನೋಡ್ರಿ ಲೀಡರ್, ನಮ್ ಕೈದಾಗ ಕೆಲಸ ಇತ್ತಂದ್ರ ಜನರ ಕೆಲಸ ಮಾಡಿದ್ರ ಟೈಮ್ ನಂಬಲ್ಲಿ ಇರ್ತದ. ಜನರು ಲಿಮಿಟೆಡ್ ಇಲ್ದಪ್ಲೆ ಇರ್ತಾರ, ಟೈಮ್ అనేది ನಮ್ ಕೈದಾಗ ಇರ್ತದ. ಸೊ ಇಲ್ಲಿ ಕೆಳಗ್ ನೋಡ್ರಿ ತರಕಾರಿದಲ್ಲ ಇಲ್ಲಿ. ಸೊ ಇದು ಏನಾರ ಅದ ತರಕಾರಿ ಅದಂದ್ರ ನಾವು ಮುಂಜಾನೆ 9 ಗಂಟೆಕಾಗಿ ಕೂತಿ ಸಂಜೆ ತನ 9 ಗಂಟೆ ತನ ಕೂತರು ಟೈಮು ಸಿಗಲ್ಲ.
ಸೊ ಮನಿನೂ ಆದಾಯನು ಅಡ್ಜಸ್ಟ್ ಮಾಡ್ಕೊಂಬದ್ ಇರ್ತದ, ಮತ್ತ ಇಲ್ಲಿ ಲಿಮಿಟೆಡ್ ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತದ, ಲಿಮಿಟೆಡ್ ಎಲ್ಲ. ಸೊ ಇಲ್ಲಿ ಕೆಳಗ್ ನೋಡಿ ಲೀಡರ್ಸ್, ನಿತ್ಯ ದಿನಚರ್ಯ ಅಂತ ನಮ್ದ ದಿನಚರ್ಯ ಇದಿದೆ. ಇಲ್ಲಿ ನಾವ್ ಯಾವ್ದೈತೆ ರೋಜ್ಗಾರಿ ದಿನಚರ್ಯದ ಯೂಸ್ ಮಾಡ್ತೇವೋ ಅದು ಇಲ್ಲಿ ಕೋಲ್ಗೇಟ್ ಆಗ್ಲಿ, ಸ್ನಾನ ಮಾಡೋ ಸೋಪ್ ಆಗ್ಲಿ, ಸೊ ಸರ್ಪ್ ಆಗ್ಲಿ, ಆಯಿಲ್ ಆಗ್ಲಿ, ಪ್ರತಿ ಒಂದ್ ಕಾಸ್ಮೆಟಿಕ್ ಆಗ್ಲಿ, ಹರ್ ಒಂದ್ ಸಪ್ಲಿಮೆಂಟ್ಸ್ ಆಗ್ಲಿ, ಸೊ ಇಲ್ಲಿ ನಮ್ ದಿನಚರ್ಯಗಳು ಮಾಡ್ತಾ ಇರ್ತಿದೇವಲ್ಲ ನಾವು. ಸೊ ರೈತಗರಾಗಲಿ, ಸೊ ಇಲ್ಲಿ ಕೆಳಗ್ ನೋಡ್ರಿ ಲೀಡರ್ಸ್, ಇಲ್ಲಿ ಏನದ ಅಂದ್ರ ಒಂದ್ ವಸ್ತು ನಮ್ಗ, ಸೊ ಒಂದ್ ವಸ್ತು ನಾವ್ ತಕೊಂಡು ಯೂಸ್ ಮಾಡತ್ತಿದೇವ್ ಅಂದ್ರ, ಬಳಸಲತ್ತಿದೇವ್ ಅಂದ್ರ ಇದು ಎಲ್ಲಿಂದ ತಯಾರಾಗ್ಲತ್ತದ ಅಂಬದ್ ನಮಗ್ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಒಂದ್ 30 ರೂಪಾಯಿಗೆ ತಯಾರಾಯ್ತದ, ಒಂದ್ 10% ಸೊ ಕಂಪನಿ ತಗೋತಾ ಇದ್ದಿದೆ. ಆ 10% 40% ಅದನ್ನ ಇಲ್ಲಿ, ಸೊ ಇಲ್ಲಿ ಒಂದು 40 ರೂಪಾಯಿಗೆ ತಯಾರಾಗಿನ ಒಂದ್ ವಸ್ತು ನಮ್ ತನ ನಾವೆಲ್ಲರೂ ಕಸ್ಟಮರ್, ಆ ಕಸ್ಟಮರ್ ತನ ಬರಸ್ತನ 100 ರೂಪೀಸ್ ಆಯ್ತಾ ಇದ್ದಿದೆ. ಆ 100 ರೂಪೀಸ್ ತಕೊಂಡಿ ನಾವು ಅಂದ್ರ ನಾವು ಕಮ್ಮಿ ತಕೊಂಡಿದ್ರಾಗನೆ ತಗೋತಾ ಹೋದ್ರ ನಾವೇನ್ ಮಾಡಲತ್ತಿದೇವ್ ಅಂದ್ರ, ಸೊ ನಾವ್ ಲಾಸ್ ಆಯ್ತಾ ಇದ್ದಿದ್ದೇವು. ಮತ್ತ ಅದು ವಸ್ತು ತಯಾರಾಗಿನ ವಸ್ತು ನಮಗ್ ಗೊತ್ತಾಗ್ಬೇಕಂದ್ರ, ಸೊ ಇಲ್ಲಿ ನೋಡ್ರಿ, ಫ್ಯಾಕ್ಟ್ರಿಲಿಂದ ಬಂದಿನ ವಸ್ತು ನಮ್ಗ್ ಗೊತ್ತಾಗಿಲ್ಲಲ್ಲ, ಅದು ಹೆಂಗ ಅಂದ್ರ ರಿಟೇಲ್ ಶಾಪ್ನವ್ರು ತಂದ್ರು, ಆಮ್ಯಾಲೆ ಹೋಲ್ಸೇಲರ್ ತಂದ್ರು, ಹೋಲ್ಸೇಲರ್ ಮಾದು ಡಿಸ್ಟ್ರಿಬ್ಯೂಟರ್ ತಂದ್ರು, ಆಮ್ಯಾಲೆ C&F ಏಜೆನ್ಸಿ ತಂದ್ರು. ಸೊ ಹಿಂಗ 4 ಮಂದಿ ನಂಬಲ್ಲಿ ಕೈ ಮಾರ್ತಾ ಇದ್ದಿದೆ. ಸೊ ಅವ್ರು ಕಮಿಷನ್ ತಕೊಂಡು ಮಾರ್ತಾ ಇದ್ದೀರೆ, ಅವ್ರಿಗೆ 10% ಹೋಯ್ತಾ ಇದ್ದಿದೆ. ಸೊ ಇಲ್ಲಿ ಕಂಪನಿ ಏನಂತಂದ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿನ ಮೇಲೆ ವಸ್ತು ನಮಗ ಪರಿಚಯ ಆಯ್ತಾ ಇದ್ದಿದೆ, ಅದು ತಂದು ಬಳಸ್ತಾ ಇದ್ದಿದೆ. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನಡೆದಿಂದ 60%. ಸೊ ನಾವು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಇದು ಏನಂದ್ರೆ ವೆಸ್ಟೀಜ್ ಡೈರೆಕ್ಟ್ ಕಂಪನಿ ತಯಾರು ಮಾಡ್ತಾ ಇದ್ದಿದೆ, ಕಸ್ಟಮರ್ ಯೂಸ್ ಮಾಡಬಹುದು. ಇದು ಯಾವ್ದೈತೆ 60% ಇದ್ದಿದೆ ಅದು ನಾವೇ ತಗೋಬಹುದು. ಸೊ ಇಲ್ಲಿ 60% ಸೇವ್, ಇದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತಾರು. ಸೊ ಇಲ್ಲಿ ನೋಡ್ರಿ ಲೀಡರ್, ಕೆಳಗ್ ಸ್ಮಾರ್ಟ್ ಕನ್ಸ್ಯೂಮರ್ ಅಂದ್ರ ಪ್ರತಿ ಒಂದ್ ಈಗ ನಾವು ಎಲ್ಲಿನೋ ಅಂದ್ರ ವಸ್ತುಗಳು ತಗೊಳತ್ತಿದೇವ ನಾವು. ಸೊ ವಸ್ತು ತಗೊಳತ್ತಿನ ಆ ವಸ್ತು ಮ್ಯಾಲೆ ಪ್ರತಿ ಒಂದ್ ವಸ್ತು ನಾವು ಫಸ್ಟ್ ಬಿಲ್ಲಿಂಗ್ ಮಾಡ್ಕೊಳತ್ತಿದೇವ ಅಂದ್ರೆ ಇಲ್ಲಿ ನೋಡ್ರಿ ಲೀಡರ್ಸ್, ಇಲ್ಲಿ ಮೇಡಮ್ ಪೈಕ್ ಹೋಯ್ತು. ಮತ್ತ ನಿಮ್ಮ ಅಭ್ಯಾಸವನ್ನು ಬದಲಾಯಿಸ್ಕೊಂಡ್ರು. ಇಲ್ಲಿ ನೋಡ್ರಿ ಲೀಡರ್ಸ್, ನೋಡಂದರೆ ಉಚಿತ ಆಧಾರದ ಫೋಟೋಗಳು ID ಇದ್ದಿದೆ. ಮತ್ತೊಂದು ಜಲವನ ಪರವಾಗಿ ನಗಿ. ಸೊ ಇಲ್ಲಿ ಏನದ ಅಂದ್ರ 10% ನಿಮ್ಮ ID ಮೇಲೆ ನೀವು ಬಿಲ್ ಮಾಡ್ಕೊಂಡಿರ 10% ರಿಂದ 20%. ಸೊ ನಿಮ್ಗ ಈ ರೀತಿನ ಬರ್ತಾ ಇದ್ದಿದೆ. ಮತ್ತೆ 10% ಉಚಿತ ಉತ್ಪತ್ತಿಗಳು ನಿಮ್ಗ ರಿಟರ್ನ್ ಆಯ್ತಾ ಇದ್ದಿದೆ. ಯೋಜನೆ ಮಾಡ್ರಿ ನೀವು ಲೀಡರ್ಸ್. ಸೊ ಇನ್ನ ಒಂದ್ ಏನದ ಅಂದ್ರ ಇಲ್ಲಿ ನೀವು ನಿಮ್ ಮನೆ ಖರ್ಚ ಕಡಿಂದು 3500 ನೀವು ಪ್ರತಿ ತಿಂಗಳ ಇಲ್ಲಿ 10 ತಾರೀಕಿಲಿಂದ ನೀವು ತಕೊಂಡಿರಂದ್ರ ಪ್ರತಿ 4 ತಿಂಗಳ ತಕೊಂಡ್ರು 5ನೇ ತಿಂಗಳ ನಿಮ್ಗ 2500 ಮೌಲ್ಯದ ಉತ್ಪನ್ನ ನಿಮ್ಗ ಉತ್ಪತ್ತಿ ಉಚಿತ ಆಯ್ತಾ ಇದ್ದಿದೆ. ಸೊ ಇಲ್ಲಿ ನೋಡಿ ಲೀಡರ್ಸ್, 5% ಲಿಂದು 5% ಲಿಂದು 11% ತನ ನಿಮ್ಗ, ಸೊ ಇದು ಗ್ಯಾಸ್ ಸಬ್ಸಿಡಿ ಕಟ್ ಆಯ್ತಾ ಇದ್ದಿದೆಲ್ಲ ಲೀಡರ್ಸ್, ಅದೇ ನಿಮ್ಗ ಸೊ ಸೇವ್ ಆಯ್ತಾ ಇದ್ದಿದೆ. ಮನಿ ಬ್ಯಾಂಕ್ ಗ್ಯಾರಂಟಿ ಇಲ್ಲಿ ಏನದಂದ್ರ 30 ದಿನಗಳಿಂದ ನಿಮಗೂ ನಿಮ್ಮ ID ಮ್ಯಾಲು ಇದು ಬೆನಿಫಿಟ್ ಬರ್ತಾ ಇದ್ದಿದೆ. ಸೊ ಲೀಡರ್ಸ್ ಇಲ್ಲಿ ನೋಡ್ರಿ, ಒಂದ್ ಫ್ಯಾಮಿಲಿದಾಗು 4 ಜನರು ಇದ್ದಿದೆ. ಅಲ್ಲಿ ಒಬ್ಬರೇ ಕಷ್ಟ ಪಡೆಯೋರು ಇದ್ದರು. 1 ವರ್ಷದ ಖರ್ಚ ಇಲ್ಲಿ ನೋಡ್ರಿ ಲೀಡರ್ಸ್ 1 ಲಕ್ಷ ರೂಪಾಯಿ ಆಯ್ತಾ ಇದ್ದಿದೆ. ಸೊ ಇಲ್ಲಿ ನಮ್ಗ ಸೇವ್ ಮಾಡೋದ್ ಏನದಂದ್ರ 30,000ನ ಸೇವಿಂಗ್ ಮಾಡ್ಕೋಬಹುದು. ಸೊ ಲೀಡರ್ಸ್ ಇಲ್ಲಿ ಕೆಳಗ್ ನೋಡ್ತಾ ಇದ್ದೀರಿ ನೀವು. ಸೊ ಇಲ್ಲಿ ಫೇಸ್ಬುಕ್ ಲೈಕ್ ಶೇರ್ ಮತ್ತೇನದ ಇಲ್ಲಿ ನೋಡ್ರಿ ವಾಟ್ಸಪ್. ಸೊ ಇವು ಆ್ಯಪ್ ದೊಡ್ಡ ಆ್ಯಪ್ಗಳು ಡೌನ್ಲೋಡ್ಸ್ ಮಾಡ್ಕೊಂಡು ಅವರು ಕೂತಲ್ಲಿ ಇನ್ಕಮ್ ತಗೋತಾ ಇದ್ದೀರಾ. ಸೊ ಇಲ್ಲಿ ಯೂಸ್ ಮಾಡೋದು ನಾವು ಕಸ್ಟಮರ್ ಆಗಿದ್ದೇವೆ, ಅವ್ರಿಗೆ ಅನ್ನೋದು ಬಿಲಿಯನರ್ಸ್ ಇನ್ಕಮ್ ಹೋಯ್ತಾ ಇದ್ದಿದೆ. ಸೊ ಇಲ್ಲಿ ಮೊಬೈಲ್ ಆ್ಯಪ್ ಶೇರಿಂಗ್ ಅದ ನೋಡ್ರಿ ಲೀಡರ್ಸ್. ಇಲ್ಲಿ ಏನದ ಅಂದ್ರ ಫಸ್ಟ್ ನಾವು ಇಲ್ಲಿ ಓಲಾ ಊಬರ್ ಸೊ ಶೇರಿಂಗ್ ಮಾಡಿ ನಾವು ಇಲ್ಲಿ ನೋಡ್ರಿ ಲೀಡರ್ಸ್ ಕೆಳಗ್ ಇನ್ಕಮ್ ಹೆಂಗಿದ್ದೇವೆ ಅಂದ್ರ ವಾಟ್ ಟು ಡೂ ಅಂದ್ರೆ ನಾವು ಇಲ್ಲಿ ಏನ್ ಮಾಡೋದದ ನಾವು
ನಮ್ದು ಏದೇದೇ ವಸ್ತು ಉಚಿತ ಉತ್ಪನ್ನಗಳು ಅವನ್ನೋ ಅವು ಪ್ರಾಡಕ್ಟ್ ನಾವು ತಕೊಂಡು ಯೂಸ್ ಮಾಡಿ ಒಂದ್ 4,000 ಹಚ್ಚಿ ಕುಟುಂಬ ಕಡೆಯಿಂದ ತಕೊಂಡೀವ್. ಸೊ ನಮಗ ಫಸ್ಟ್ ಇಷ್ಟವಾಗಿ ಅದು ನಾವೇನ್ ಮಾಡಿದೇವ್ ಅಂದ್ರ 10 ಮಂದಿ ಜನರು ಹಾರಲ್ಲ ಅವ್ರು ಸುಮ್ಮನೆ ಇರ್ತಾರ. ಅವ್ರ ಏನ್ ಮಾಡಿದ್ರು, ಅವ್ರು ಒಂದ್ 10 ಮಂದಿಗೆ ಹೇಳಿದ್ರು. ಆ 10 ಮಂದಿ 100 ಜನರು ಆದ್ರು. ಆ 100 ಜನ ಮಂದಿ 4,000 ಸೇಮ್ ಹಂಗೆ ನಮ್ಮ ಕುಟುಂಬ ಕಡೆಯಿಂದ ಯೂಸ್ ಮಾಡ್ಕೊಂಬ ಕಡೆಯಿಂದ ಬಳಸೋ ಕಡೆಯಿಂದ ತಕೊಂಡ್ರು. ಇಲ್ಲಿ ಕಂಪನಿಗೆ ಟರ್ನ್ ಓವರ್ 4 ಲಕ್ಷ ಟರ್ನ್ ಓವರ್ ಆಗಿದೆ. ಸೊ ಹಾಗಾಗಿ ನಮ್ಗ ಅಕೌಂಟ್ದಾಗ ಏನಂದ್ರೆ 40,000 ಬಂದಿದೆ. ಇಲ್ಲಿ 40,000 ನಮ್ಗ ಇನ್ಕಮ್ ಬಂದಿವ್ರು. ಈ 100 ಜನರು ಸುಮ್ಮನೆ ಇರ್ತಾರ. ಈ 100 ಜನರು ಇನ್ನೂ ಒಂದು 10 ಜನರಿಗೆ ಹೇಳಿ ಸೊ ಇಲ್ಲಿ 1,000 ಜನ ಆದರು. 1,000 ಜನಗಳು ಸೇಮ್ ಅವ್ರ ಕುಟುಂಬ ಕಡೆಯಿಂದ 4,000 ತಕೊಂಡ್ರು. ಇಲ್ಲಿ 40 ಲಕ್ಷ ಟರ್ನ್ ಓವರ್ ಆದ್ರೆ ನಮ್ಮ ಅಕೌಂಟ್ದಾಗ ನೋಡ್ರಿ 3 ಲಕ್ಷ ಸೊ ಇನ್ಕಮ್ ಬಂದಿದೆ. ಸೊ ಇಲ್ಲ ಹಿಂಗ್ ಇಲ್ಲಿ ಏನದ ಅಂದ್ರ ಅನಿಯಮಿತ ವ್ಯಕ್ತಿಗಳು, ಅನಿಯಮಿತ ಸಮಯ, ಅನಿಯಮಿತ ಆದಾಯ ಅಂದ್ರ ಲಿಮಿಟೆಡ್ ಇಲ್ದಪ್ಲೆ ಸಮಯ ನಮ್ ಕೈದಾಗದ, ಆದಾಯ ನಮ್ ಕೈದಾಗದ. ಸೊ ಅನಿಯಮಿತ ನಂಬಲ್ಲಿ ಸಮಯ ಅಂಬದದ ವ್ಯಕ್ತಿಗಳು ಸೊ ನಂಬಲ್ಲಿ ವರ್ಕ್ ಮಾಡ್ತಾ ಇದ್ದೀರ. ಸೊ ಇಲ್ಲಿ ನೋಡ್ರಿ ಲೀಡರ್ಸ್ ಆಫರ್ಸ್ ಇದ್ದೇವಲ್ಲ ಇಲ್ಲಿ. ಸೊ ಕೊಡೆಗಳು, ಇವ್ರ ಕೊಡೆಗಳ ಆಫರ್ಸ್ ಏನಂದ್ರ ಪ್ರತಿ ತಿಂಗಳ ದಿನಾಂಕ 1ರಿಂದ 30-31ವರೆಗೆ ನೀವು ಸರಿಯಾದ ನಂತರ ನೀವು ಒಂದು ಸರ್ತಿ ಬಿಲ್ ಮಾಡಿದರೆ ನಿಮ್ಗ ಸಮಯ ಪಡಿಬಹುದು. ಅಲ್ಲಿ ಏನದ ಅಂದ್ರ ಪ್ರತಿ ತಿಂಗಳದ 1ರಿಂದ 17 ತಾರೀಕು ಒಳಗ ನೀವು ಒಂದೇಳಕಿ ಫಾಸ್ಟ್ ಆಟ್ 8% ಒಂದೇಳಕಿ ಮಾಡಿದ್ರೆ ನಿಮಗೂ 750 ರೂಪಾಯಿ ಬರ್ತಾ ಇದ್ದಿದೆ. ಸೊ ಹಿಂಗೆ ಮಾಡ್ತಾ ಇದ್ದೀರಿ ನೀವು ಅಂದ್ರ 15 ರೂಪಾಯಿನ ಬರ್ತಾ ಇದ್ದಿದೆ. ಸೊ ಇಲ್ಲಿ ನೋಡ್ರಿ 3,000. ಸೊ ಇಲ್ಲಿ 5,000 ನೀವು ಬಿಲ್ ಮಾಡ್ದಿರ ಅಂದ್ರ ಇಲ್ಲಿ ಫಾಸ್ಟ್ ಆಟ್ 8% ಆಯ್ತಾ ಇದ್ದಿದೆ. ಸೊ ಲೀಡರ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಫಾಸ್ಟ್ ಆಟ್ 8% ಅದಲ್ಲ, ಸರಿಯಾದ ಆರಂಭ. ನಾವು ಸರಿಯಾದ ಆರಂಭ ಮಾಡ್ಕೊಂಡಿರ ನಮಗ ಇಲ್ಲಿ ನೋಡ್ರಿ ಲೀಡರ್ಸ್ 10% ಉಚಿತ ಅಂತ ನಾ ಹೇಳಿದನಲ್ಲ, ಇದು ಖರೀದ ಮಾಡಿದ್ರೆ ನಂಬಲ್ಲಿ ಇಲ್ಲಿ ನೋಡ್ರಿ 20% ಸೊ ಡಿಸ್ಕೌಂಟ್ ಬಂದಿ ನಮಗ ಇಲ್ಲಿ 2,400 ಸೊ ದುಡ್ಡು ಬರ್ತಾ ಇದ್ದಿದೆ. 10% ಸೊ ಇಲ್ಲಿ ನಮಗ 1,200 ಬರ್ತಾ ಇದ್ದಿದೆ. ಮತ್ ಇಲ್ಲಿ ನೋಡ್ರಿ ಲೀಡರ್ಸ್ ನಮಗ್ ಫಾಸ್ಟ್ ಆಡ್ 8% ಗಿಫ್ಟ್ ವೋಚರ್ ಫ್ರೀ ಪ್ರಾಡಕ್ಟ್ ಬರ್ತಾ ಇದ್ದಿದೆಲ್ಲ 1,000 ಬರ್ತಾ ಇದ್ದಿದೆ. ಕಮಿಷನ್ ನಮಗ 7,200 ರೂಪಾಯಿ ಬರ್ತಾ ಇದ್ದಿದೆ. ಟೋಟಲ್ ಪ್ರಾಫಿಟ್ ನೋಡ್ಕೊಂಡ್ರ 5,176 ರೂಪಾಯಿ ನಮಗ ಪ್ರಾಫಿಟ್ ಆಯ್ತಾ ಇದ್ದಿದೆ. ಸೊ ಲೀಡರ್ಸ್ ಇಲ್ಲಿ ನೋಡ್ರಿ 9 ಟೈಪ್ಸ್ ಆಫ್ ಇನ್ಕಮ್ ತಗೋಬಹುದು ನಾವು ಇದ್ರಾಗ. ಅದು ಹ್ಯಾಂಗೆ ಅಂದ್ರ ಫಸ್ಟ್ ಸೇವಿಂಗ್ ಅಂಡ್ ಕಾನ್ಸೆಪ್ಟಿಂಗ್. ಇಲ್ಲಿ ನೋಡ್ರಿ ಪ್ರತಿ ಪ್ರಾಡಕ್ಟ್ ಮೇಲೆ ಅಂತ ಹೇಳಿದಲ್ಲ 10-20% ತಗೋಬಹುದು. ಮತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ 5-16% ತಗೋಬಹುದು. ಮತ್ತೆ ಟೀಮ್ ಬಿಲ್ಡಿಂಗ್ ಬೋನಸ್ ಇಲ್ಲಿ 3% ತಗೋಬಹುದು. ಡೈರೆಕ್ಟರ್ ಬೋನಸ್ 15% ತಗೋಬಹುದು. ಸೊ ಇಲ್ಲಿ ನಾವು ಬ್ರಾಂಜ್ ಡೈರೆಕ್ಟರ್ ಆಗಿದ್ದೇವೆ ಅಂದ್ರೆ ನಮ್ಗ ಸೊ ಇಲ್ಲಿ 3% ಬರ್ತಾ ಇದ್ದಿದೆ. ಮತ್ತೆ ಏನದಂದ್ರೆ ಡೈರೆಕ್ಟರ್ ಬೋನಸ್ 15% ಬರ್ತಾ ಇದ್ದಿದೆ. ಇಲ್ಲಿ LOB ತಕೊಂಡ್ರು ಲೀಡರ್ಸ್ ಇಲ್ಲಿ ನೋಡ್ರಿ ನಮ್ ಕೆಳಗ ಯಾರಿಗಾರ ನಾವು ಡೈರೆಕ್ಟರ್ ಮಾಡಿಸ್ದೇವಂದ್ರ ನಾವು ಸಿಲ್ವರ್ ಡೈರೆಕ್ಟರ್ ಆಯ್ತೇವು. ಇಲ್ಲಿ 18% ನಮಗೆ LOB ಬರ್ತಾ ಇದ್ದಿದೆ. ಟ್ರಾವೆಲ್ ಫಂಡ್ ಬರ್ತಾ ಇದ್ದಿದೆ ನೋಡ್ರಿ ಇಲ್ಲಿ ಸಿಲ್ವರ್ ಡೈರೆಕ್ಟರ್ ಆದ್ರೆ ಟ್ರಾವೆಲ್ ಫಂಡ್ ಬರ್ತಾ ಇದ್ದಿದೆ 3%. ಸೊ ಕಾರ್ ಫಂಡ್ ಅಂದ್ರೆ ಲೀಡರ್ಸ್ ಇಲ್ಲಿ 5% ಬರ್ತಾ ಇದ್ದಿದೆ. ಇಲ್ಲಿ ನಾವು 3 ಜನರಿಗೆ ಡೈರೆಕ್ಟರ್ ಮಾಡಿದ್ರೆ ನಮಗ ಕಾರ್ ಫಂಡ್ ಬರ್ತಾ ಇದ್ದಿದೆ, ಕಾರ್ ತಗೋಬಹುದು. ಸೊ ಇಲ್ಲಿ ನೋಡ್ರಿ ಹೌಸ್ ಫಂಡ್ 3% ಬರ್ತಾ ಇದ್ದಿದೆ. 4 ಜನರಿಗೆ ಡೈರೆಕ್ಟರ್ ಮಾಡಿದ್ರೆ ನಾವು ಹೌಸ್ ಫಂಡ್ ತಗೋಬಹುದು. ಸೊ 6 ಜನರಿಗೆ ನಾವಿಲ್ಲಿ ಕ್ರೌನ್ ಆಗ್ಬೇಕಂದ್ರ 6 ಜನರುಗಳಿಗೆ ನಾವು ಡೈರೆಕ್ಟರ್ ಮಾಡಬಹುದು. ಇಲ್ಲಿ ಎಲಿಟೇಟ್ ಕ್ಲಬ್ ಬೋನಸ್ 2% ನಾವು ತಗೋಬಹುದು. ಸೊ ಟೋಟಲಿ ಲೀಡರ್ಸ್ 6 ಲೆಗ್ಸ್ ಅಂದ್ರೆ 6 ಜನಗಳಿಗೆ ನಾವು ಲೆಗ್ಸ್ ಹಾಕೊಂಡು ಲೈನ್ ಕಂಟಿನ್ಯೂ ಮಾಡ್ಕೊಂಡು ನಾವು ಈ ತರ ಮಾಡ್ಕೊಂಡ್ರು ಇವೆಲ್ಲ ನಾವು ತಗೋಬಹುದು. ಸೊ ಇಲ್ಲಿ ನೋಡ್ರಿ ಲೀಡರ್ಸ್ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟೆಡ್ ಲಿಮಿಟೆಡ್. ಸೊ ಇಲ್ಲಿ ಗೌತಮ್ ಬಾಲಿ ಸರ್ ಮೇಡಮ್, ಗೌತಮ್ ಬಾಲಿ ಸರ್ ಮ್ಯಾನೇಜಿಂಗ್ ಡೈರೆಕ್ಟರ್, ಕನ್ವರ್ ಬೀರ್ ಸಿಂಗ್ ಡೈರೆಕ್ಟರ್, ದೀಪಕ್ ಸೂದ್ ಸರ್ ಡೈರೆಕ್ಟರ್. ಇವ್ರು ಮೂಗರು ಇಲ್ಲಿ
ಸೊ ಈ ಕಂಪನಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಿದ್ರೆ. ಸೊ ಇಲ್ಲಿ ನೋಡಿ ಲೀಡರ್ಸ್, 2004ದಾಗ ಇದು ಸ್ಟಾರ್ಟ್ ಆಗಿನ ಕಂಪನಿ. ಎರಡೇ ಪ್ರಾಡಕ್ಟ್ ಲಿಂದ ಸ್ಟಾರ್ಟ್ ಆಗಿನ ಕಂಪನಿ. ಈಗ ನೋಡ್ರಿ ಸ್ಟಾರ್ಟ್ 470 ಪ್ರಾಡಕ್ಟ್ ಅವ. ಸೊ 6 ಡಿಸ್ಟ್ರಿಬ್ಯೂಟ್ಲಿಂದ 6 ಜನರ್ಲಿಂದ ಸ್ಟಾರ್ಟ್ ಆಗಿನ ಬಿಸ್ನೆಸ್ ಇದು. ಮತ್ ಇದು ನೋಡ್ರಿ ಇಲ್ಲಿ 40 ಕೋಟಿ ಜನರ ಇದ್ರ ಇಲ್ಲಿ 5 crores ಟರ್ನ್ ಓವರ್ ಆಗಿಂದು ಇಲ್ಲಿ 18 crore ಟರ್ನ್ ಓವರ್ ಆಯ್ತಾ ಇದ್ದಿದೆ. 2 ಬ್ರಾಂಚಸ್ ಇದ್ದೂನು ಇಲ್ಲಿ. ಸೊ 4000 ಪ್ಲಸ್ ಬ್ರಾಂಚಸ್ ಇದ್ದಿದೆ ಇವಿ. ಇಲ್ಲಿ ನೋಡ್ರಿ ಇಂಡಿಯಾ, ನೇಪಾಲ್, ಹರೋನ್ ಇಲ್ಲಿ ಬ್ರಾಂಚಸ್ ದಾಗ ಬಾಂಗ್ಲಾದೇಶ್, ಇಲ್ಲಿ ಥೈಲ್ಯಾಂಡ್ ಪ್ರತಿ ಒಂದಕ್ಕ ಸೊ ನಮ್ದು ಬ್ರಾಂಚಸ್ ನಡೀತಾ ಇದ್ದಿದೆ. ಇಲ್ಲಿ ನೋಡ್ರಿ ಲೀಡರ್ಸ್, ಗ್ರೇಟ್ ಅಚೀವ್ಮೆಂಟ್ ವೆಸ್ಟೀಜ್ ಮಾರ್ಕೆಟಿಂಗ್ ರಿಕಾಗ್ನಿಷನ್ ತಗೊಂಡಿಂದ ಇಲ್ಲಿ ಗ್ಲೋಬಲ್ 100 ಅವಾರ್ಡ್ಸ್ ಇಲ್ಲಿ ಅವಲ್ಲ. ನಮ್ಗ ಅಚೀವ್ಮೆಂಟ್ ಸರ್ಟಿಫಿಕೇಟ್ ಇಲ್ಲಿ ಬರ್ತಾ ಇದ್ದಿದೆ. ಸೊ ಗ್ರೇಟ್ ಅಚೀವ್ಮೆಂಟ್ ಸರ್ಟಿಫಿಕೇಟ್ ಇವು. ಸೊ ಪ್ರತಿಯೊಬ್ರು ತಗೋತಾ ಇದ್ದೀರಿ. ಸೊ ಮೇಡಮ್ ಪೈಕ್ తీసుకోండి. ಸೊ ಲೀಡರ್ ಇಲ್ಲಿ ನೋಡ್ತಾ ಇದ್ದೀರಾ ಪರ್ಸನಲ್ ಕೇರ್ ಮತ್ತು ಹೆಲ್ತ್ ಕೇರ್. ಸೊ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದಾವ, ಹೆಲ್ತ್ ಕೇರ್, ವಾಟರ್ ಪ್ಯೂರಿಫೈ. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಎಜುಕೇಶನ್ ಸಿಸ್ಟಮ್, ಮೊಬೈಲ್ ಆಪ್, ಆಡಿಯೋ, ವಿಡಿಯೋ, ಸೆಮಿನಾರ್, ಬುಕ್ಸ್. ಸೊ ನಮಗ ಸಿಸ್ಟಮ್ ಲಿಂದು ಮೊಬೈಲ್ ಆಪ್, ಆಡಿಯೋ, ವಿಡಿಯೋ, ಸೆಮಿನಾರ್, ಬುಕ್ಸ್ ಪ್ರತಿ ಒಂದು ಇಲ್ಲಿ ನಮ್ ವಿನ್ನಿಂಗ್ ಟೀಮ್ ದಾಗ ಇದಿದೆ ಲೀಡರ್ಸ್. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ವಿನ್ನಿಂಗ್ ಟೀಮ್ ದ ಟೂಲ್ಸ್ ಅವ. ಇವು ಟೂಲ್ಸ್ ಪ್ರತಿ ಒಂದು ಇದ್ರಾಗ ನಾವು ನಾಲೆಡ್ಜ್ ತಗೋಬಹುದು. ಅನ್ಲಿಮಿಟೆಡ್ ಎಜುಕೇಶನ್ ಮತ್ತ ಸೊ ಇವು ನಾವು ಟೂಲ್ಸ್ ಅಂಬದು ನಾವು ಫಾಲೋ ಆಗಬಹುದು. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಕೆಳಗ ಚೀಫ್ ಮೆಂಟರ್, ವೆಸ್ಟೀಜ್ ಮಿಲಿನರ್ಸ್ ಕೌನ್ಸಿಲಿಂಗ್. ಸೊ ಮೆಂಬರ್ಸ್ ಇಲ್ಲಿ ಸೊ SP ಬಾರ್ಲಿ ಸರ್, ಸಂಧ್ಯಾ ಮೇಡಮ್, ಸರ್ವಜ್ಞ ಸಿ ಬಾರ್ಲಿ ಸರ್. ಸೊ ಇಲ್ಲಿ ಇವ್ರ ಫ್ಯಾಮಿಲಿ ಇದಿದೆ. SP ಬಾರ್ಲಿ ಸರ್ ಗಾಡ್ ಅನ್ಕೋಬೇಕು ನಾವು. ಇಂತ ಗొప్ప ಅದ್ಭುತ ಆಗಿಂದ ನಮಗ ಅವಕಾಶ ಕೊಟ್ಟಿಂದ ಇದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಈ ಬಿಸಿನೆಸ್ ನಲ್ಲಿ ಅಚೀವ್ಮೆಂಟ್ ತಗೊಂಡಿನ ಕಾರ್ಗಳು ಅವ. ಇವು ಫ್ಯಾಮಿಲಿ ಬಿಸಿನೆಸ್, ಫ್ಯಾಮಿಲಿ ಪೂರ ಮಾಡಬಹುದು ಇಲ್ಲಿ. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಸೊ ವೆಸ್ಟೀಜ್ BMCM. ಸೊ ಇಲ್ಲಿ ಸಲೀಂ ಸರ್, MD ಸಲೀಂ ಸರ್, ಶಾಹೀನ್ ಬೇಗಂ ಮೇಡಮ್ ಆರ ಇವರು ಕ್ಯಾಬ್ ಡ್ರೈವರ್ ಇದ್ರು. ಸೊ 77,000 ಬಾಕಿ ಇದ್ದಿದೆ ಆ ಟೈಮಿನಾಗ ಸಿಚುವೇಶನ್ ದಾಗ ಸರ್ ಇದು ಟೇಕಪ್ ಮಾಡ್ಕೊಂಡ್ ಬಿಸಿನೆಸ್ ಟೇಕಪ್ ಮಾಡ್ಕೊಂಡು 13 lakh ಇನ್ಕಮ್ ತಗೋತಾ ಇದ್ದೀರಾ ಇಲ್ಲಿ. ಸೊ ಗ್ರೇಟ್ ಲೀಡರ್ ಸರ್ BMCM. ಮತ್ತೆ ಇಲ್ಲಿ ನೋಡ್ರಿ ಸರ್ ಲೀಡರ್ಸ್, T ಶ್ರೀನಿವಾಸ್ ಸರ್, ಸ್ವಪ್ನಾ ಮೇಡಮ್ ತಂಗಿಡಪಲ್ಲಿ. ಸೊ ಸರ್ 18 lakhs ಆಫ್ ಇನ್ಕಮ್ ತಗೋತಾ ಇದ್ದೀರಾ ಈ ಬಿಸಿನೆಸ್ ನಲ್ಲಿ. ಸೊ ಇಲ್ಲಿ ನೋಡ್ರಿ ಗ್ರೇಟ್ ಲೀಡರ್ ಪುರುಷೋತ್ತಮ್ ದಾಸು ಸರ್, ಪೂರ್ಣಿಮಾ ಮೇಡಮ್. ಸೊ ಗ್ರೇಟ್ ಲೀಡರ್ಸ್, ಒಂದ್ ದೇವರ ತರ ಅನ್ಕೋಬೇಕು. ಸೊ ತೋಲ್ ಇಂಪಾರ್ಟೆಂಟ್ ಪರ್ಸನ್ ಇವರು, ತೋಲ್ ನಾಲೆಡ್ಜ್ ಕೊಡ್ತಾ ಇದ್ರೆ. ಮತ್ತೆ 20 lakh ಇನ್ಕಮ್ ಸೊ ಈ ಬಿಸಿನೆಸ್ ನಲ್ಲಿ ತಗೋತಾ ಇದ್ರೆ. ಸೊ ಲೀಡರ್ ಇಲ್ಲಿ ನೋಡ್ರಿ DUCD ಡಬಲ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಇಂದ್ರಬೀರ್ ಸಿಂಗ್ ಶಾಂತಿಧರ್ ಕುವರ್ ಸರ್ ಮೇಡಮ್. ಮತ್ತೆ ಇವರು T ಚರಣ್ ಸರ್, ಭಾರ್ಗವಿ ಮೇಡಮ್. ಸೊ ಇವರು ಸರಸ್ವತಿ ಅನ್ಕೋಬಹುದು. ಒಂಥರ ಉಸ್ಮಾನಿಯಾ ಯೂನಿವರ್ಸಿಟಿದ ಗೋಲ್ಡ್ ಮೆಡಲಿಸ್ಟ್, ಲೆಕ್ಚರ್. ಸೊ ಪ್ಯಾಸಿವ್ ಇನ್ಕಮ್ ಕಡಿಂದು ಸರ್ ಈ ಬಿಸಿನೆಸ್ ಟೇಕಪ್ ಮಾಡ್ಕೊಂಡು ಲ್ಯಾಕ್ಸ್ ಆಫ್ ಇನ್ಕಮ್ ತಗೋತಾ ಇದ್ದಾರೆ ಇಲ್ಲಿ. ಪ್ರಸಾದ್ ರಾವ್ ಸರ್, ಪೂಜಾ ದೇಶಪಾಂಡೆ ಮೇಡಮ್ ಇಲ್ಲಿ. ಸೊ ಇವರು ಒಂದು ಡಾಕ್ಟರ್ ಉಳಿದಿ ಲ್ಯಾಕ್ಸ್ ಆಫ್ ಇನ್ಕಮ್ ತಗೋತಾ ಇದ್ರೆ ಈ ಬಿಸಿನೆಸ್ ನಲ್ಲಿ. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಸತ್ಯನಾರಾಯಣ ಶೀಲಾ ಮೇಡಮ್ ಕುಲಕರ್ಣಿ. ಸೊ ಅಶೋಕ್ ಲಾವಣ್ಯ ಅಂದ್ರೆ ಗ್ರೇಟ್ ಲೀಡರ್ಸ್ ಇವರು. ಸೊ ಲ್ಯಾಕ್ಸ್ ಆಫ್ ಇನ್ಕಮ್ ತಗೊಂಡು ಗ್ರೇಟ್ ಅಚೀವ್ಮೆಂಟ್ ತಗೊಂಡು ಈ ಬಿಸಿನೆಸ್ ನಲ್ಲಿ. ಸೊ ಇಲ್ಲಿ ಪವರ್ ಸೊ ಲೀಡರ್ಸ್ ಇಲ್ಲಿ ನೋಡ್ರಿ ಡಬಲ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್. ಸೊ ಒಂದು ಕಾನ್ಸ್ಟೇಬಲ್ ಗವರ್ನಮೆಂಟ್ ಜಾಬ್ ಉಳಿದಿ ಇಲ್ಲಿ ಈ ಬಿಸಿನೆಸ್ ನಲ್ಲಿ 5 lakh ಪ್ಲಸ್ ಇನ್ಕಮ್ ತಗೋತಾ ಇದ್ರೆ ಗ್ರೇಟ್ ಲೀಡರ್ ರಾಜು ಸರ್ ಮೇಡಮ್ ಉಂಡನ್ ಮೇಡಮ್. ಸೊ ಮೇಡಮ್ ಸಾರಿ ಲೀಡರ್ಸ್, ಇಲ್ಲಿ ನೋಡ್ರಿ DUCD ಶ್ರೀನಿವಾಸ್ ವಡ್ಯಮಾನು ಸರ್, ಶಿವಾನಿ ಮೇಡಮ್. ಸೊ 10 lakh ಪ್ಲಸ್ ಇನ್ಕಮ್ ತಗೊಂಡು ಫ್ರೆಂಚ್ ಕಾರ್ ತಗೊಂಡು ಕೋಟ್ಲಾದಿ ಸೊ 1 crore ಮನಿ ತಗೊಂಡು ಎಕ್ಸಲೆಂಟ್ ಲೈಫ್, ಲಕ್ಸರಿ ಲೈಫ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರೆ ಸರ್ ಇಲ್ಲಿ. ಆಂಜನೇಯುಲು ಸರ್, ನಾಗಲಕ್ಷ್ಮಿ ಮೇಡಮ್, ದಾಸುನೂರಿ.
ಸೊ ಎಕ್ಸಲೆಂಟ್ ಸರ್, 8 lakh ಪ್ಲಸ್ ಇನ್ಕಮ್ ತಗೋತಾ ಇದ್ರೆ ಈ ಬಿಸ್ನೆಸ್ ನಲ್ಲಿ, ಗ್ರೇಟ್ ಲೀಡರ್. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಶ್ರೀನಿವಾಸ್ ಚಾರಿ, ಶ್ರಾವಂತಿ ಮೇಡಮ್, ಮಹೇಶ್ವರಂ. ಸೊ ಎಕ್ಸಲೆಂಟ್ ಲೀಡರ್ಸ್, ಲ್ಯಾಕ್ಸ್ ಆಫ್ ಇನ್ಕಮ್ ತಗೋತಾ ಇದ್ರೆ ದ ಗ್ರೇಟ್ ಲೀಡರ್ಸ್ ಇವರು. ಸೊ ಇಲ್ಲಿ ನೋಡ್ರಿ, ಗವರ್ನಮೆಂಟ್ ಜಾಬ್ ಕಾನ್ಸ್ಟೇಬಲ್ ಜಾಬ್ ಮಾಡ್ಕೋತು ಸರ್ ಇಲ್ಲಿ ತೇಜಶ್ವರಿ ಮೇಡಮ್, ರಾಜು ಸರ್. ಸೊ ಪಾರ್ಟ್ ಟೈಮ್ ಮಾಡ್ಕೋತಾ ಮತ್ತ ಫುಲ್ ಟೈಮ್ ಮಾಡಿ ಇಲ್ಲಿ ಬಿಸ್ನೆಸ್ ನಲ್ಲಿ 5 lakh ಪ್ಲಸ್ ಇನ್ಕಮ್ ತಗೋತಾ ಇದ್ರೆ ಗ್ರೇಟ್ ಲೀಡರ್. ಸೊ ಇಲ್ಲಿ ನೋಡ್ರಿ ಲೀಡರ್ಸ್, ಸೈದುಲು ಸರ್, ಸಂಧ್ಯಾ ಮೇಡಮ್, ಪೋಷಬೈನ. ಸೊ ಲೇಡಿ ಲೆಜೆಂಡ್ ಮೇಡಮ್ ಇಲ್ಲಿ. ಸೊ ಎಕ್ಸಲೆಂಟ್. ಸೊ ಇಲ್ಲಿ ಏನದಂటే 5 lakh ಪ್ಲಸ್ ಇನ್ಕಮ್ ತಗೋತಾ ಇದ್ದಾರೆ ಮೇಡಮ್ ಇಲ್ಲಿ. ಸೊ ಇಲ್ಲಿ ಜಾನ್ ರೆಡ್ಡಿ, ಸಮಾ ಗೀತಾ ಮೇಡಮ್. ಸೊ ಇವರು ಗ್ರೇಟ್ ಲೀಡರ್. ಸೊ ನಂಬಲ್ಲಿ ಇಲ್ಲಿ DOCD ಉಳಿದಿ. ಸೊ 5 lakh ಪ್ಲಸ್ ಇನ್ಕಮ್ ತಗೋತಾ ಇದ್ದಾರೆ ಲೀಡರ್ಸ್. DCD ಡಬಲ್ ಕ್ರೌನ್ ಡೈರೆಕ್ಟರ್ಸ್ ಇಲ್ಲಿ ನಂಬಲ್ಲಿ ಇಲ್ಲಿ ಸಂಗೀತಾ ಅಜಯ್ ದೇಹುಲಪಲ್ಲಿ ಮೇಡಮ್ ಲೈಫ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಲೀಡರ್ಸ್, ಸಮತಾ ಮೇಡಮ್. ಸೊ ಹೆಲ್ತ್ ಬಗ್ಗೆ ಬಂದಾರ ಮೇಡಮ್, ಹೆಲ್ತ್ ಮಧು ಸರ್, ಸಮತಾ ಮೇಡಮ್. ಸೊ ಇಲ್ಲಿ ಹೆಲ್ತ್ ಬಗ್ಗೆ ಬಂದು ಮೇಡಮ್ ಇನ್ನ ಬೇರೆಯವರಿಗೆ ಹೆಲ್ತ್ ಕೊಡತಾರ, ಎಕ್ಸಲೆಂಟ್ ಗ್ರೇಟ್ ಲೀಡರ್. ಸೊ ಇಲ್ಲಿ ನೋಡ್ರಿ ಲೀಡರ್, UCD ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ಸ್ ಇವರೆಲ್ಲರೂ ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಗೊಪ್ಪ ದೊಡ್ಡ ಅಚೀವ್ಮೆಂಟ್ ತಕೊಂಡಿನವರು ಇವರೆಲ್ಲರೂ. ಸೊ ಸಕ್ಸಸ್ಫುಲ್ ಗ್ರೇಟ್ ಲೀಡರ್ಸ್ ಇವರೆಲ್ಲರೂ. ಇಲ್ಲಿ ನೋಡ್ರಿ ಲೀಡರ್ಸ್, ರಾಧಾ ಮೇಡಮ್, ಕಾಂತಾರಾವ್ ಸರ್, ಮತ್ತೆ ಇಲ್ಲಿ ಅಖಿಲಾ ಮೇಡಮ್, ಗಣೇಶ್ ಸರ್, ಗ್ರೇಟ್ ಲೀಡರ್ಸ್ ಇವರು. ಹಾರ್ಡ್ ವರ್ಕ್ ಮಾಡಿ ಪ್ರತಿ ಒಂದು ಈ ಬಿಸ್ನೆಸ್ ದಾಗ ಅಚೀವ್ಮೆಂಟ್ ತಕೊಂಡಿನವರು ಗ್ರೇಟ್ ಲೀಡರ್ಸ್ ಹರ ಇಲ್ಲಿ ಲೀಡರ್ಸ್. ಇಲ್ಲಿ ನೋಡ್ರಿ ನೆಕ್ಸ್ಟ್, ಯು ಆರ್ ಸ್ಟೋರಿ ಅಂದ್ರೆ ನೆಕ್ಸ್ಟ್ ನಾವು ಡಿಸಿಷನ್ ತಗೊಂಡ್ರೆ ಇಲ್ಲಿ ನಮ್ ಸ್ಟೋರಿ ಬರ್ಬೋದು, ನಮ್ ಫೋಟೋ ಬರ್ಬೋದು. ಪ್ರತಿ ಒಬ್ಬರು ಡಿಸಿಷನ್ ಮೇಲೆ ಬಿದ್ದಿದೆ. ಸೊ ಆಧಾರ ಬಿದ್ದಿದೆ, ಡಿಸಿಷನ್ ತಗೊಂಡ್ರು. ಸೊ ಗೊಪ್ಪ ಅಂದ್ರೆ ದೊಡ್ಡ ಅಚೀವ್ಮೆಂಟ್ ಇಲ್ಲಿ ತಗೊಂಬ ಅವಕಾಶ ಇದ್ದಿದೆ. ಸೊ ಟೈಮ್, ಮನಿ, ಸೆಕ್ಯೂರಿಟಿ. ಇಲ್ಲಿ ನೋಡ್ರಿ, ಸಮಯ, ಆದಾಯ, ಆರ್ಥಿಕ ಭದ್ರತಾ. ಸೊ ನಿರುದ್ಯೋಗಿ ಸಮಯ ಇರ್ತಾ ಇದ್ದಿದೆ, ಆದಾಯ ಇರಲ್ಲ, ಆರ್ಥಿಕ ಭದ್ರತಾ ಇರಲ್ಲ. ಸೊ ಉದ್ಯೋಗಿ ಸಮಯ ಇರಲ್ಲ, ಆದಾಯ ಇರಲ್ಲ, ಆರ್ಥಿಕ ಭದ್ರತಾ ಅಸಲೇ ಇರಲ್ಲ. ಸೊ ವ್ಯಾಪಾರ ಸಮಯ ಇರಲ್ಲ, ಆದಾಯ ಇರ್ತದ, ಆರ್ಥಿಕ ಭದ್ರತಾ ಇರಲ್ಲ. ಸೊ ಇಲ್ಲಿ ನೋಡ್ರಿ, ನಂಬಲ್ಲಿ ಇಲ್ಲಿ ವೆಸ್ಟೀಸ್ ವಿನ್ನಿಂಗ್ ಟೀಮ್ ದಾಗ ಏನದ ಅಂದ್ರ ಸಮಯ ಅದ, ಆದಾಯ ಅದ, ಆರ್ಥಿಕ ಭದ್ರತಾ ಅದ, ನಮ್ ಫ್ಯಾಮಿಲಿಗೆ ಸೆಕ್ಯೂರಿಟಿ ಅದ. ನಾವು ಡಿಸಿಷನ್ ತಗೊಂಡ್ ನಿಂತರ ಇಲ್ಲಿ ದೊಡ್ಡ ಅಚೀವ್ಮೆಂಟ್ ತಗೊಂಡು ಇನ್ನೊಬ್ಬರಿಗೆ ಗొప్ప ಅವಕಾಶ ಕೊಡ್ಬೋದು, ದೊಡ್ಡ ಅವಕಾಶ ಕೊಡ್ಬೋದು. ಸೊ ಲೀಡರ್ಸ್, ಸೊ ಇದು ವೆಸ್ಟೀಸ್ ನಮ್ದು ದೊಡ್ಡ ಅಚೀವ್ಮೆಂಟ್ ಕೊಟ್ಟಿದ್ದದ. ಸೊ ಥ್ಯಾಂಕ್ ಯು, ವಿಶ್ ಯು ವೆಲ್ತ್. ಸೊ ನಾನೇನ್